ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಹಾಗೆ ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚಸ್ ಶುರು ಆಗ್ತಿದೆ. ಸೀಟ್ಗಳು ಕೂಡ ಕಡಿಮೆ ಇರುತ್ತೆ, ಟೈಮು ಕಡಿಮೆ ಇದೆ. ಸೊ ಬೇಗ ನಮ್ಮ ಸ್ಕ್ರೀನ್ ಮೇಲೆ ಕಂತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋ ವಿಚಾರ ಅಂದ್ರೆ, ನೀವು ಜಾತಕದಲ್ಲಿ ಏನೇನಾಗುತ್ತೆ, ಯಾವ್ದಾದ್ ಮನೇಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಹೆಚ್ಚಾಗಿ ಕೇಳೋದು ಒಂದು ಪದ, ಗುರುಬಲ ಕೂಡ್ ಬರ್ಲಿಲ್ಲ, ಗುರುಬಲ ಹೋಗ್ಬಿಡುತ್ತೆ, ಇಲ್ಲ ಈ ಗುರುಬಲ ಬರುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ಗುರುಬಲ ಅಂದ್ರೆ ಏನು, ಯಾವಾಗ ಬರುತ್ತೆ, ಏನೆಲ್ಲ ಮಾಡಿಸುತ್ತೆ ಈ ಗುರುಬಲದಲ್ಲಿ? ಮುಹೂರ್ತ ಭಾಗದಲ್ಲಿ ನಾವು ಮದುವೆಗೆ ಒಂದು ಲಗ್ನ ಇಟ್ಕೊಡಿ ಅಂತ ಜ್ಯೋತಿಷ ಹತ್ರ ಹೋಗ್ತೀವಿ. ಒಂದು ಮದುವೆಗೆ ಒಂದು ಲಗ್ನ ಇಟ್ಕೊಡಿ ಅಂತ ಹೇಳ್ತೀವಿ. ಲಗ್ನ ಅಂದರೆ ಅದಕ್ಕೊಂದು ಮುಹೂರ್ತ, ಒಂದು ಚೌಲ, ಚೂಡಾಕರ್ಮ, ಆಮೇಲೆ ಸೀಮಂತ, ಬೇಕಾದಷ್ಟು ನಮಗೆ ಷೋಡಶ ಉಪಚಾರಗಳು ಅಂತ ಇರ್ತವೆ. 16 ಸಂಸ್ಕಾರಗಳು ಅಂತ ಕರಿತೀವಿ. 16 ಸಂಸ್ಕಾರಗಳಲ್ಲಿ ಗುರುಮುಖೇನ ನಾವು ಕಾರ್ಯಗಳನ್ನು ಮಾಡಬೇಕು. ಆ ಗುರುಮುಖೇನ ಮೊದಲು ಮಾಡ್ತಕ್ಕಂಥ ಕರ್ತರು ಅಂದರೆ ಪುರೋಹಿತರು ಯಾರಿರ್ತಾರೆ ಅವರು ಗುರುಮುಖೇನ ಅಂತ ನಾವು ಕರಿತೀವಿ. ಅವ್ರಿಗೆ ಆಶೀರ್ವಾದ ತಗೊಳ್ತೀವಿ, ಕಾಲಿಗೆ ಪಾದವನ್ನು ಮುಟ್ತೀವಿ. ಹಾಗೆ ದೈವದಿಂದ ಬಂದಿರತಕ್ಕಂಥ ಒಂದು ಅಂಶ ಅಂತಂದಾಗ ಗುರುಗ್ರಹ ಬಲದಿಂದ ನಾವು ಮುಹೂರ್ತವನ್ನು ಸೆಟ್ ಮಾಡಬೇಕು. ಅವರವರ ರಾಶಿ ಅನುಗುಣವಾಗಿ ನಮಗೆ ಒಂದು ಮುಹೂರ್ತ ಇಟ್ಕೊಡಿ ಅಂತ ಹೇಳ್ತೀವಿ ನಾವು ಮದುವೆಗೆ, ಅಥವಾ ಮುಹೂರ್ತ ಇಟ್ಕೊಡಿ ಯಾವುದಕ್ಕೆ, ನಮ್ಮ ಗೃಹ ಪ್ರವೇಶಕ್ಕೆ ಮುಹೂರ್ತ ಇಟ್ಕೊಡಿ, ನಮ್ಮ ಮಗುಗೇನೋ ಕೂದಲು ತೆಗಿಬೇಕು, ಕಿವಿ ಚುಚ್ಚಬೇಕು ಅಂತ. ಪ್ರತಿಯೊಂದರಲ್ಲೂ ಗುರುನ ಕೂರಿಸ್ತಕ್ಕಂಥ ಒಂದು ವಿಚಾರ ವಾಡಿಕೆಯಲ್ಲಿದೆ. ಗುರುನ ಕೂರಿಸೋದು ಅಂದರೆ ಏನು? ಈಗ ಮದುವೆಯಲ್ಲಿ ಸಲ್ಲುವ ವೃಷಭ ಲಗ್ನದಲ್ಲಿ ಮದುವೆ, ಸಲ್ಲುವ ಸಿಂಹ ಲಗ್ನದಲ್ಲಿ ಮದುವೆ, ಸಲ್ಲುವ ತುಲಾ ಲಗ್ನ, ವೃಶ್ಚಿಕ ಲಗ್ನ, ಈ ಥರ ಕೆಲವು ಲಗ್ನಗಳು ಹೇಳ್ತಾರೆ. ಈ ರೀತಿ ಲಗ್ನ ಅಂತಂದರೆ ಅವತ್ತಿನ ದಿವಸ ಮಾಡ್ತಕ್ಕಂಥ ಕಾರ್ಯಕ್ಕೆ ಆ ಲಗ್ನದಿಂದ ಗ್ರಹಗಳೆಲ್ಲ ಫೇವರಬಲ್ ಆಗಿ ಕೂತಿದೆ. ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಆಗಲಿ, ತೊಡಕಾಗಲಿ, ಅಪಚಾರ ಆಗಲಿ, ಅಡಚಣೆ ಆಗಲಿ ಆಗದೇ ಇರತಕ್ಕಂಥ ಒಂದು ಸೆಲೆಸ್ಟಿಯಲ್ ಮ್ಯಾಪ್ನ ತಗೊಂಡು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಆಕಾಶದಲ್ಲಿರ್ತಕ್ಕಂಥ ಗ್ರಹಗಳೆಲ್ಲ ಸ್ವಲ್ಪ ಶಾಂತವಾಗಿದ್ದಾವೆ, ನಮಗೆ ಯಾವುದೇ ಒಂದು ತೊಂದರೆ ಕೊಡದೇ ಇರತಕ್ಕಂಥದ್ದು. ಯಾಕೆಂದರೆ 1000 ಜನ ಬರ್ತಾರೆ ಒಂದು ಫಂಕ್ಷನ್ಗೆ,